ಈ ಮಹಾಭಾರತದ ಏನು ಧೃತರಾಷ್ಟ್ರ, ಪಾಂಡು, ವಿದುರ ಎಂದು ಪುರುಷರಲ್ಲ, ಅವರ ಅಪ್ಪ ಯಾರು? ವ್ಯಾಸ. ಆ ವ್ಯಾಸನ ಅಪ್ಪ ಯಾರು? ಪರಾಶರ ಮಹರ್ಷಿ. ಆ ಪರಾಶರ ಮಹರ್ಷಿಯ ಅಪ್ಪ ಯಾರು? ಶಕ್ತಿ ಮಹರ್ಷಿ. ಆ ಶಕ್ತಿ ಮಹರ್ಷಿಯ ಅಪ್ಪ ಯಾರು? ವಸಿಷ್ಠ ಮತ್ತು ಅರುಂಧತಿ. ಅರುಂಧತಿ ಯಾರು? ಮಾಲಿಗರ ಹೆಣ್ಣು ಯಾವ ಭಾರತ? ಮಹಾಭಾರತ. ಮಹಾಭಾರತವನ್ನ ಕಂಡಂತ ಮಾಲಿಕರಿಗೆ ಹಣಾವತಿ ವಿಚಾಂದೇಹಿ 30 ವರ್ಷ ಕೆಳಗಿದ್ದ 30 ವರ್ಷ ಒಯ್ಯಲಿಲ್ವಾ? ವಿಶ್ವಾಸದಲ್ಲಿ ಕೇಳಿಲ್ವಾ? ಬೇರಿಲ್ವಾ? ಅರಮನೆ ನೋಡಿಕೆ ಮಾಡಿಲ್ವಾ? ತಲೆ ಬಾಚಿಕೊಂಡಿಲ್ವಾ? ಕಾಲಿಗೆ ಜತ ಮಾಡಿಲ್ವಾ? ಗುರುಸೇವೆ ಮಾಡಿಲ್ವಾ? ಇವ್ರಿಗೆ ಹಣ ಇಲ್ವಾ? ಹುಬ್ಳಿಲಿ ಆದ್ರೆ ಅಣ್ಣ ತಮ್ಮಂತ ಕರ್ಕೊಂಡಿಲ್ವಾ? ಬೆಂಗಳೂರಲ್ಲಿ ಬೆಳೆ ಬೆಟ್ಟ ಮೈಗೆ ಹೊಡ್ಕೊಂಡಿಲ್ವಾ? ಬೆಳಗಾವಿನಲ್ಲಿ ನಮ್ಮ ಅಣ್ಣ ತಮ್ಮ ಕೈ ಕಾಲು ಮುಗ್ಕೊಂಡಿಲ್ವಾ? ಸಿದ್ದರಾಮಯ್ಯ ಕೂರಿಸ್ಕೊಂಡು ಗಾಲಿಸ್ಕೊಂಡು ಅವರು ಇದು ಶ್ರೀರಂಗನಾಥ ನೀವು ಲಕ್ಷ್ಮಿಗಳು ಹೋಗಿಲ್ಲ ಸಮಾಧಾನ ಅದರ ಖುಷಿಗಳು ಆತ ಹೇಳೋದಂದ್ರೆ ನಾನು ನಿನ್ನ ಸಲಹೆ ತಗೋತೀನಿ. ಈ ನ್ಯಾಯವಾದಕ್ಕೆ ಹೆಣ ಎತ್ತಕ್ಕ ನ್ಯಾಯವಾದ ಕಾನೂನು ಗೊತ್ತಿಲ್ವಾ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಲ್ಲ ಅಲ್ಲಿ ನಮ್ಮ ಹೋಗ್ತಾರೆ ಒಬ್ಬ ಸಿದ್ದರಾಮಯ್ಯ ನೋಡಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಲ್ಲ ಏನು ಹೇಳಿದರೆ ಅದು ಓದಿ ತಿಳ್ಕೊಳಕ್ಕಾಗಲ್ಲ. 6 ಜಾತಿಗೆ 15% ಇಸ್ಲಾಮಿ ಇಟ್ಕೊಂಡು ಉಳ್ಕೊಂಡು ಆರಾಮಾಗಿ ಹೋಗ್ತೀವಿ ಸಾಕಾಗ್ತದೆ. ನಮ್ಮ ಯಾವುದೇ ಹೆಣ್ಮಕ್ಳು ನಮ್ಮ ಯಾವುದೇ ಗಂಡ್ಮಕ್ಳು ಗಾರ್ಮೆಂಟ್ಸ್ ಅಂತ ಬೆಂಗಳೂರು ಬಂದು ಸಾಯ್ಬೇಕಾಗಿರಲಿಲ್ಲ. ನಮ್ಮ ಜಮೀನು ಕೊಡಿಯಿಂದ ಇಲ್ಲಿ ತೆಗೆದುಕೊಳ್ಳಬೇಕಾಗಿರಲಿಲ್ಲ. ಸಾಲ ತೀರ್ಸಕ್ಕಾಗಿಲ್ಲ, ನೀರು ಹಾಕಬೇಕಾಗಿರಲಿಲ್ಲ. ಚಾಮರಾಜನಗರದಲ್ಲಿ ನಮ್ಮ ಸಮುದಾಯದ ಒಬ್ಬ ಹೆಣ್ಣುಮಕ್ಕಳನ್ನೇ ಧರ್ಮಸ್ಥಳ ಸಂಘದ ಸಾಲ ತೀರ್ಸಕ್ಕಾಗಿಲ್ಲ ಅಂತ ಹೇಳಕ್ಕೆ ಸಂಬಂಧ ಆಗಿರಲಿಲ್ಲ. ಹಣ ಸರ್ಕಾರಿ ಕೆಲಸ ಭಿಕ್ಷಿಸೋದನ್ನ ಕೊಡ್ಕೋಬೇಕಾಗಿರಲಿಲ್ಲ. ಮೊನ್ನೆ ಕೆಎಸ್ 500 ಪೋಸ್ಟ್ಗಳಿಗೆ ಕಾಲ್ ಮಾಡಿ ಒಳಗಿದ್ದ ಸಿಕ್ಕಿದ್ರೆ ನಮಗೆ ಅದಕ್ಕೆ 6% ಸಿಕ್ಕಿದ್ರೆ 500 ಪೋಸ್ಟ್ಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಲೇಟ್ ಸಿಕ್ಕಿದ್ರೆ 15 20 ಪೋಸ್ಟ್ ಸಿಗ್ತಾರಲ್ಲ ಸಿಗ್ತಾ ಇರ್ತಾರೆ. ಆದ್ರೆ ಒಳಗಿದ್ದಾಗಿ ಆರ್ಡರ್ ಬಂದ ನಂತರ ಕೂಡ ಅದನ್ನ ಜಾರಿಗೆ ಕೊಟ್ಟಿರೋದ್ರಿಂದ ಆ 500 ಪೋಸ್ಟ್ ಅಲ್ಲೇ ನಮಗೆ ಎಷ್ಟು ಸಿಗ್ತದೆ ಬೆಳವಣಿಗೆ ಸಿಗಲ್ಲ. ಯಾಕಂದ್ರೆ ಎಲ್ಲ ಭ್ರಷ್ಟಾಚಾರ ರಾಜ್ಯ. ನಾವು ನಾಡು ಕಟ್ಟಿ ನುಡಿ ಕಟ್ಟಿ ಕೋಟೆ ಕೊತ್ತಲಗಳ ಕಟ್ಟಿ ರಾಜ್ಯ ಮಾಡಿದಂತವರು ನಾವು ಒಂದು ಹಾಡು ಹೇಳೋದಿಲ್ಲ ನಾವು. ಹೌದಾ? ಎಲ್ಲಿದ್ದೀವಿ ಗೊತ್ತಾ ಇವತ್ತು? ಹಣ ಭಿಕ್ಷೆ ಒಳಗಿದ್ದಾದ ಭಿಕ್ಷೆ ಹೊಟ್ಟೆ ಹಸಿತೈತೆ. ನಾವ್ ಯಾರು ಗೊತ್ತಾ? ಮನೆಗಳು ಗೊತ್ತಿಲ್ಲ. ಯಾರು ಗೊತ್ತಾ? ಇದು ಭಾರತ ಅಲ್ವಾ? ಈ ಭಾರತದ ಒಂದು ಮಹಾಭಾರತ ಕಥೆ ಇದೆ ಅಲ್ವಾ? ಅದು ಮಹಾಭಾರತ ಅಲ್ಲ, ಅದು ಮಾದಿಗ ಭಾರತ. ಯಾಕೆ ಗೊತ್ತಾ? ಈ ಮಹಾಭಾರತದ ಏನು ಧೃತರಾಷ್ಟ್ರ, ಪಾಂಡು, ವಿದುರ ಎಂದು ಪುರುಷರಲ್ಲ, ಅವರ ಅಪ್ಪ ಯಾರು? ವ್ಯಾಸ. ಆ ವ್ಯಾಸನ ಅಪ್ಪ ಯಾರು? ಪರಾಶರ ಮಹರ್ಷಿ. ಆ ಪರಾಶರ ಮಹರ್ಷಿಯ ಅಪ್ಪ ಯಾರು? ಶಕ್ತಿ ಮಹರ್ಷಿ. ಆ ಶಕ್ತಿ ಮಹರ್ಷಿಯ ಅಪ್ಪ ಯಾರು? ವಸಿಷ್ಠ ಮತ್ತು ಅರುಂಧತಿ. ಅರುಂಧತಿ ಯಾರು? ಮಾಲಿಗರ ಹೆಣ್ಣುಮಕ್ಕಳು ಹುಟ್ಟೋರು ಇವೆಲ್ಲ ಕೌರವರು ಮಾಡ್ತಾರೆ. ಅಂದ್ರೆ ನಮ್ದು ಯಾವ ಭಾರತ? ಮಹಾಭಾರತ. ಮಹಾಭಾರತವನ್ನ ಕಂಡಂತ ಮಾಲಿಕರಿಗೆ ಹಣಾವತಿ ವಿಚಾಂದೇಹಿ ಯಾರೋ ಈ ಸರ್ಕಾರವನ್ನ ಗಟ್ಟಿಯಾಗಿ ಗದರಿಸಿ ಕೇಳ್ತಾರೆ ಅಂತಂದ್ರೆ ನಮ್ಗೆ ಅಲ್ಲಿ ಪ್ಲೇಸ್ ಇರಲ್ಲ. ಇಲ್ಲಿ ಮುಖ್ಯಮಂತ್ರಿಗಳ ಹತ್ರ, ಕಾಂಗ್ರೆಸ್ ಹತ್ರ, ಸಿದ್ದರಾಮಯ್ಯ ಹತ್ರ ಮಾತಾಡೋದಕ್ಕೆ ಒಂದು ಜಾಗ ಇರಲ್ಲ. ಇವ್ರನ್ನ ಕರ್ಕೊಂಡು ಹೋದ್ರೆ, ಇವ್ರನ್ನ ಮಾತಾಡ್ಸಿದ್ರೆ ನಮ್ನಲ್ಲಿ ಅವಕಾಶ ಸಿಗಲ್ಲ. ಹಾಗಾಗಿ ಇವ್ರು ಬೇಡ. ಸಿದ್ದರಾಮಯ್ಯ ಹತ್ರ ಒಂದು ವಿಶ್ವಾಸವಾಗಿ ಮಾತಾಡೋಣ. 30 ವರ್ಷ ಕೆಳಗಿದ್ದ 30 ವರ್ಷ ಒಯ್ಯಲಿಲ್ವಾ? ವಿಶ್ವಾಸದಲ್ಲಿ ಕೇಳಿಲ್ವಾ? ಬೇರಿಲ್ವಾ? ಅರಮನೆ ನೋಡಿಕೆ ಮಾಡಿಲ್ವಾ? ತಲೆ ಬಾಚಿಕೊಂಡಿಲ್ವಾ? ಕಾಲಿಗೆ ಜತ ಮಾಡಿಲ್ವಾ? ಗುರುಸೇವೆ ಮಾಡಿಲ್ವಾ? ಇವ್ರಿಗೆ ಹಣ ಇರ್ತಿಲ್ವಾ? ಹುಬ್ಳಿಲಿ ಆದ್ರೆ ಅಣ್ಣ ತಮ್ಮಂತ ಕರ್ಕೊಂಡಿಲ್ವಾ? ಬೆಂಗಳೂರಲ್ಲಿ ಬೆಳೆ ಬೆಟ್ಟ ಮೈಗೆ ಹೊಡ್ಕೊಂಡಿಲ್ವಾ? ಬೆಳಗಾವಿನಲ್ಲಿ ನಮ್ಮ ಅಣ್ಣ ತಮ್ಮ ಕೈ ಕಾಲು ಮುಗ್ಕೊಂಡಿಲ್ವಾ? ಸಮಾಧಾನ ಮಾಡೋಣ. ಸಿದ್ದರಾಮಯ್ಯ ಕೂರಿಸ್ಕೊಂಡು ಗಾಲಿಸ್ಕೊಂಡು ಅವರು ಇದು ಶ್ರೀರಂಗನಾಥ ನೀವು ಲಕ್ಷ್ಮಿಗಳು ಹೋಗಿಲ್ಲ ಸಮಾಧಾನ ಅದರ ಖುಷಿಗಳು. ಆತ ಹೇಳೋದಿಲ್ಲ ಕಾನೂನಿನ ಸಲಹೆ ತಗೋತೀನಿ. ಈ ನ್ಯಾಯವಾದಕ್ಕೆ ಹೆಣ ಎತ್ತಕ್ಕ ನ್ಯಾಯವಲ್ವಾ? ಕಾನೂನು ಗೊತ್ತಿಲ್ವಾ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಂದ ಅಲ್ಲಿ ನಮ್ಮ ಹೋಗ್ತಾರೆ ಒಬ್ಬ ಸಿದ್ದರಾಮಯ್ಯ ಓದಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಂದ ಏನು ಹೇಳಿದರೆ ಅದು ಓದಿ ತಿಳ್ಕೊಳಕ್ಕಾಗಲ್ವಾ? ಕೆಲವು ಗೊಂದಲಗಳಿದ್ದಾವೆ, ಅದನ್ನ ಪರಿಹರಿಸಿಕೊಳ್ಳಬೇಕು. ಏನು ಗೊಂದಲಗಳು? ಹೊಸ ಗೊಂದಲ ಏನಿಲ್ಲ. ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ತೀರ್ಮಾನ ಕೊಡೋದಕ್ಕೆ ಮುಂಚೆ ಎಲ್ಲ ವಾದ ವಿವಾದಗಳನ್ನ ಕೇಳಿದ್ದಾರೆ. ಮತ್ತೆ ಇಲ್ಲಿ ಒಳಗಿದ್ದಾಗಿ ಬೇಕು ಅನ್ನೋರು ಮಾತ್ರ ಹೋಗಿರಲಿಲ್ಲ ಅಲ್ಲಿ ಕೇಸ್ ಹಾಕೊಂಡು. ಆ ಕೇಸಲ್ಲಿ ಇಂಪ್ಲೀಡ್ ಆಗಿದ್ದವರು ಒಳಮೀಸಲಾತಿ ಬೇಡ ಅನ್ನೋರು ಕೂಡ ತುಂಬಾ ಜನ ಇಂಪ್ಲೀಡ್ ಆಗಿದ್ದಾರೆ ಈ ಕೇಸಲ್ಲಿ. ಈ ಕೇಸಲ್ಲಿ ಅವ್ರು ಹೇಳ್ತಾರೆ ಒಳಮೀಸಲಾತಿ ಯಾಕೆ ಬೇಡ ಅಂತ. ಒಳಮೀಸಲಾತಿ ಯಾಕೆ ಬೇಡ ಅನ್ನೋದು ತುಂಬಾ ದೊಡ್ಡದಾಗಿ ಹೇಳಿದ್ದಾರೆ. ಅದೆಲ್ಲೂ ರೆಕಾರ್ಡ್ ಆಗಿ ಅವರೆಲ್ಲ ಬೇಡ ಅಂತ ಹೇಳಿದ ನಂತರವೇ ಇದು ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು. ಈ
ಈಗ ಒಂದಷ್ಟು ಗೊಂದಲ ಇದೆ. ನಾವು ಸೌಹಾರ್ದಯುತವಾಗಿ ಸಮಾಧಾನವಾಗಿ ಎಲ್ಲರನ್ನೂ ಕೂರಿಸಿಕೊಂಡು ಒಮ್ಮತಕ್ಕೆ ಬಂದು ಜಾರಿ ಮಾಡೋಣ ಅನ್ನೋದಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು EWS ನ ಜಾರಿ ಮಾಡುವಾಗ ಯಾರು ಸಮಾಧಾನ ಪಡಿಸಿದ್ರು? ಲಿಂಗಾಯತ ಪ್ರತ್ಯೇಕ ಧರ್ಮವನ್ನ ನೀವು ಕೇಂದ್ರ ಸರ್ಕಾರಕ್ಕೆ ಕಳಿಸುವಾಗ ಸಿದ್ದರಾಮಯ್ಯ ಅವರೇ ಯಾರು ಸಮಾಧಾನ ಮಾಡಿದ್ರಿ? 101 ಜಾತಿಗಳನ್ನ 1970ನೇ ಇಸ್ವಿನಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ತಿಂದು ಕೇವಲ 6 ಜಾತಿಗಳು, ಕೇವಲ ಎಷ್ಟು? 6 ಜಾತಿ. 6 ಜಾತಿಗಳಿಗೆ 15% ಮೀಸಲಾತಿ ತಿಂದ್ಕೊಂಡು ಉಳ್ಕೊಂಡು ಆರಾಮಾಗಿರುವಷ್ಟು ಸಾಕಾಗ್ತಿತ್ತು. ನಮ್ಮ ಯಾವುದೇ ಹೆಣ್ಮಕ್ಳು ನಮ್ಮ ಯಾವುದೇ ಗಂಡು ಮಕ್ಕಳು ಗಾರ್ಮೆಂಟ್ಸ್ ಅಂತ ಬೆಂಗಳೂರು ಬಗ್ಗೆ ಸಾಯ್ಬೇಕಾಗಿರಲಿಲ್ಲ. ನಮ್ಮ ಜಮೀನು ಕೊಡಿತ ಇಲ್ಲಿ ನೆಗೆದು ಬಿಡಬೇಕಾಗಿರಲಿಲ್ಲ. ಸಾಲ ತೀರ್ಸಕ್ಕಾಗ್ತಿಲ್ಲ ಅಂತ ನೇಣು ಹಾಕಬೇಕಾಗ್ತಿರ್ಲಿಲ್ಲ. ಚಾಮರಾಜನಗರದಲ್ಲಿ ನಮ್ಮ ಸಮುದಾಯದ ಒಬ್ಬ ಹೆಣ್ಮಕ್ಳು ಧರ್ಮಸ್ಥಳ ಸಂಘದ ಸಾಲ ತೀರ್ಸಕ್ಕಾಗಿಲ್ಲ ಅಂತ ನೇಣು ಹಾಕಿರ್ಲಿಲ್ಲ. ಹಣ ಸರ್ಕಾರಿ ಕೆಲಸ ಅಂತ ಭಿಕ್ಷುಕರ ಬೀದಿಲಿದ್ದು ಬಡ್ಕೋಬೇಕಾಗಿರ್ಲಿಲ್ಲ. ಮೊನ್ನೆ KS ನಲ್ಲಿ KPSC 500 ಪೋಸ್ಟ್ಗಳಿಗೆ ಕಾಲ್ ಮಾಡ್ತು. ಒಳಮೀಸಲಾತಿ ಇದ್ದಿದ್ರೆ ನಮಗದ್ರಲ್ಲಿ 6% ಸಿಕ್ಕಿದ್ರೆ 500 ಪೋಸ್ಟ್ಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಸಿಕ್ಕಿತ್ತು ನಿಮಗೆ? 18ರಿಂದ 20 ಪೋಸ್ಟ್ ಸಿಗ್ತಾ ಇರಲಿಲ್ಲ, ಸಿಗ್ತಾ ಇರ್ತಾನೆ. ಆದ್ರೆ ಒಳಮೀಸಲಾತಿ ಆರ್ಡರ್ ಬಂದ ನಂತರ ಕೂಡ ಅದನ್ನ ಜಾರಿಗೊಳಿಸದೇ ಇರೋದ್ರಿಂದ ಆ 500 ಪೋಸ್ಟ್ ನಲ್ಲಿ ನಮಗೆ ಎಷ್ಟು ಸಿಗ್ತದೆ ಬೆಳವಣಿಗೆ ಸಿಗಲ್ಲ. ಯಾಕಂದ್ರೆ ಎಲ್ಲ ಭ್ರಷ್ಟಾಚಾರ, ಲಂಚ. ಯಾವಾಗ ಶ್ಯಾಮ್ ಭಟ್ಟ ಅನ್ನೋದು ಪರಮ ಭ್ರಷ್ಟನ ಇದೇ ಸಿದ್ದರಾಮಯ್ಯ ಕರ್ಕೊಂಡು KPSC ಕೂರಿಸಿದ್ರು, ಆವತ್ತಿನ ಎಲ್ಲ ಸತ್ತೋಯ್ತು. ಈಗ PSI ಎಕ್ಸಾಮ್ ಬರ್ತಾ ಇದೆ. PSI ಎಕ್ಸಾಮ್ ನಲ್ಲಿ ಒಳಮೀಸಲಾತಿ ಜಾರಿ ಮಾಡ್ತಿದ್ರೆ ನಮಗೂ ಎಷ್ಟು ಜನ SI ಆಗ್ತಾ ಇದ್ರು. ಒಳಮೀಸಲಾತಿ ಜಾರಿ ಆಗಿಲ್ಲ, ಯಾರು ಏನಾಗ್ತದೆ ಗೊತ್ತಿಲ್ಲ. ದುಡ್ಡು ಒಂದು ಪೋಸ್ಟ್ ಇಷ್ಟು ಕೋಟಿ, ಒಂದು ಪೋಸ್ಟ್ ಇಷ್ಟು ಲಕ್ಷ ಹಂಚ್ಕೊಳ್ತಾರೆ. ಒಳಮೀಸಲಾತಿ ಜಾರಿ ಮಾಡಪ್ಪ ಇಲ್ಲ, ಹೋಗಿ ಸ್ವಲ್ಪ ಮಾತಾಡೋಣ. ಎಷ್ಟು ಸರಿ ಮಾತಾಡಿಲ್ಲ ನೀವು? ಒಂದೇ ಮಾತು ಮಾತಾಡ್ತೀರ, ಬೇರೆ ಹೊಸ ಮಾತುಗಳನ್ನ ಮಾತಾಡ್ತೀರ. ಈ ಹತ್ರ ಹೋದಾಗ ಮುಖ್ಯಮಂತ್ರಿ ಹತ್ರ, ಹೋಮ್ ಮಿನಿಸ್ಟರ್ ಹತ್ರ, ಕಾನೂನು ಸಲಹೆಗಾರರ ಹತ್ರ, ಅಥವಾ ಕಾನೂನು ಮಂತ್ರಿ ಹತ್ರ, ಇನ್ಯಾರ ಹತ್ರ ಆಗಲಿ ನೀವು ಹೋದಾಗ 30 ವರ್ಷಗಳಿಂದ ನೀವು ಹೇಳ್ತಾ ಇರುವಂತಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಮಾತುಗಳನ್ನ ಹೇಳ್ತಾ ಇದ್ದೀರಾ ಹೊರತು ನೀವು ಒಂದೊಂದ್ಸಲ ಹೋದಾಗ ರಾಜ್ಕುಮಾರ್ ಪಿಕ್ಚರ್ ಕಥೆ ಹೇಗಿದೆ, ವಿಷ್ಣುವರ್ಧನ್ ಡಾನ್ಸ್ ಆಡಿದಂಗೆ, ಶಂಕರ್ನಾಗ್ ಆಟೋ ಓಡ್ತಿದ್ದಂಗೆ ಇದನ್ನೇನಾದ್ರು ಹೇಳ್ತಾ ಇದ್ದೀರಾ ಯಾವತ್ತಾದ್ರು? ಇಲ್ಲ. ನೀವು ಒಳಮೀಸಲಾತಿನೇ ಕೇಳ್ತಾ ಇದ್ದೀರಾ. ಎಷ್ಟು ವರ್ಷದಿಂದ? 30-32 ವರ್ಷದಿಂದ ಕೇಳ್ತಾ ಇದ್ದೀರಾ. ಪ್ರತಿ ಸರಿ ನೀವು ಹೇಳ್ತಾ ಇರೋದು ಹಣ ನಮಗೆ ಅನ್ಯಾಯ ಆಗಿದೆ, ನಮಗೆ ಹೊಟ್ಟೆ ಅಷ್ಟು ಜಾಸ್ತಿ ಇದೆ, ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ನಮ್ಮ ಹತ್ರ ಭೂಮಿ ಇಲ್ಲ, ಹಂಚಿಕೆ ತಿನ್ನಕ್ ಆಗ್ತಾ ಇಲ್ಲ, ಜೀತ ಮಾಡ್ತಾ ಇದೀವಿ, ಗಂಡರಿಗೆ ಭೂಪಲ್ ಓದಿಸ್ತಾ ಇದೀವಿ, ನಮ್ಮನ್ನ ಒದ್ದು ಚೀಟಿಗೆ ಇಟ್ಕೊತಾ ಇದಾರೆ, ಬದುಕಬೇಡ, ಯಾವ ಕಿತ್ಕೊಂಡೆಲ್ಲ ತಿಂದು ಬಿಡ್ತಾ ಇದ್ದಾನೆ, ನನ್ನಂಚು ಕೊಡು ಯಾಕಂದ್ರೆ 30 ವರ್ಷ ಕೇಳಿದ್ದು. ನಾಳೆ ಇದು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಕೇಳಿದ್ರು ಕೂಡ ಅರ್ಥ ಆಗಿಲ್ಲ ಅಂತಂದ್ರೆ ಅದಕ್ಕೆ ಮನುಷ್ಯತ್ವ ಇದೆಯಾ? ಕಿವಿ ಸರಿಯಾಗಿದೆಯಾ? ಹೃದಯ ಇದೆಯಾ? ಮನುಷ್ಯನ ಮಲ್ಲಿಕಾರ್ಜುನ ಪ್ರತಿಯೊಂದು ಕೇಳ್ತಾನೆ, ಪರಮೇಶ್ವರ್ ಅವ್ರನ್ನ ಕೇಳ್ತಾರೆ. CN ಗಾರನ ಅವ್ರು ಬಿಟ್ಬಿಡು, ಅವ್ರನ್ನ ಕೇಳಿ. ಇದು CN ಗಾರನ ಮಲ್ಲಿಕಾರ್ಜುನ ಕಕ್ಕೆ ಬಿಟ್ಕೊಟ್ರು, ಮಲ್ಲಿಕಾರ್ಜುನ ಕಕ್ಕೆ ಕೇಳಿ. ಇದು CN ಗಾರನ ಪರಮೇಶ್ವರ್ ಬಿಟ್ಕೊಟ್ರು, ಪರಮೇಶ್ವರ್ನ ಕೇಳಿ. ಹೌದಲ್ವಾ? ಅವ್ರನ್ನ ಕೇಳ್ತಾ ಬನ್ನಿ, ಇವ್ರನ್ನ ಕೇಳ್ತಾರೆ, ಅವ್ರನ್ನ ಕೇಳ್ತಾ ಬನ್ನಿ, ಇವ್ರನ್ನ ಕೇಳ್ತಾ ಬನ್ನಿ. ನೀನ್ ಯಾಕೆ ಸೆಂಟ್ರಲ್ ಇರ್ಬೇಕು? ರಚನೆ ಕೊಡ್ತಾರೆ ಹೋಗು. ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ. ಈ ಘೋಷಣೆ ಇವತ್ತು ರಾಜ್ಯದಾದ್ಯಂತ ನಡೀಬೇಕಾಗಿದೆ. ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಒಳ ಮೀಸಲಾತಿ ಬರುವಾದಂತಹ, ಒಳ ಮೀಸಲಾತಿಯನ್ನು ಆಗ್ರಹಿಸುವಂತಹ ಆತ್ಮಗಳು ಬದುಕಿದಾವೆ ಅನ್ನೋದೇನಾದ್ರೂ ಸತ್ಯ ಆದ್ರೆ ಒಳ ಮೀಸಲಾತಿ ಜಾರಿ ಆಗೋವರೆಗೂ ಮುಖ್ಯಮಂತ್ರಿ ಯಾವುದೇ ಜಿಲ್ಲೆಗೆ ಬಂದು ಹೋಗೋದಕ್ಕೆ ನೀವು ಅಷ್ಟು ಸದಾವಕಾಶ ಕೊಡಬೇಕು. ರೆಡ್ ಕಾರ್ಪೆಟ್ ನೀವು ಬದುಕಿರೋದು ನಿಜವಾದ್ರೆ ಇಲ್ಲ ಸತ್ತೋಗಿದ್ವಿ ಬಿಡಿ, ನಾವು ಸದ್ಯ ದೇಹ ಓಡಾಡ್ತಾ ಇದ್ರೆ ನಿಮ್ಮ ಯಾವುದೇ ಜಿಲ್ಲೆಗೆ ಮುಖ್ಯಮಂತ್ರಿ ಬಂದಾಗ ಅಣ್ಣ ಬಂದ ಜೈ, ಸಿದ್ದಣ್ಣಂಗೆ ಜೈ ಅಂತ ಹೇಳ್ಕೊಂಡು ಆರಾಮಾಗಿ ಮತ್ತೆ ಅವಾಗ ಅಣ್ಣ ಅದೇ ನಾನು ಅಂತ ಹೇಳ್ಕೊಂಡು ಸತ್ತೋಗಿದ್ರೆ ಮಾತ್ರ. ನೀವು ಬದುಕಿದ್ದೀರಿ ಅಂತಂದ್ರೆ ಸಿದ್ದರಾಮಯ್ಯನವರು ಯಾವುದೇ ವ್ಯಕ್ತಿ ಬಂದೋಗಿ ಹೋಗುವಾಗ ಅಲ್ಲೊಂದು ಒಳ ಮೀಸಲಾತಿಯ ಕೂಗನ್ನ ಕೇಳಿಸ್ಕೊಂಡ, ಅಲ್ಲೊಂದು ಒಳ ಮೀಸಲಾತಿ ಪರವಾದಂತ ಒಂದು ಕಪ್ಪು ಪ್ರದರ್ಶನ ಕಣ್ಣಾಗ ನೋಡಿ ಆಸೆ ಬಂದು. ನೀವೇನಪ್ಪ ಯುದ್ಧ ಮಾಡಿ ಅಂತ ಹೇಳ್ತಾ ಇಲ್ಲ, ಅವರ ಬಾಂಬಾಕಿ ಅಂತ ಹೇಳ್ತಿಲ್ಲ. ನಾವು ಯುದ್ಧವನ್ನ ಸಾರ್ತಾ ಇದ್ದೀವಿ ಅಂತಂದ್ರೆ ರಕ್ತವನ್ನ ಹಾರಿಸುವಂತ ಯುದ್ಧ ಅಲ್ಲ, ಅದು ನಮ್ಮ ಹಸಿವಿನ ಯುದ್ಧ, ನಮ್ಮ ಬದುಕಿನ ಯುದ್ಧ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಯುದ್ಧ, ಮಾತಿನ ಯುದ್ಧ, ಜೈಕಾರ ಧಿಕ್ಕಾರಗಳ ಯುದ್ಧ. ಸಿದ್ದರಾಮಯ್ಯ ಯಾವ್ದೋ ನಾಳೆ ಬೆಳಿಗ್ಗೆ ಗುಲ್ಬರ್ಗ ಬರ್ತಾ ಇದ್ದಾರೆ ಯಾವ್ದೋ ಕಾರ್ಯಕ್ರಮಕ್ಕೆ, ಅವ್ರು ಬರೋ ದಾರಿಯಲ್ಲಿ ಅವ್ರು ಒಳ ಮೀಸಲಾತಿ ಕೇಳಿಸ್ಕೊಂಡೇ ಬೇಕು. ಅವ್ರು ಮಾತಾಡುವಾಗ ಒಳ ಮೀಸಲಾತಿ ಪರವಾದಂತ ತಪ್ಪು ಮಾಡೋದು ಅವ್ರು ನೋಡ್ಲೇಬೇಕು. ಮತ್ತೆ ಅವ್ರು ಹೋಗ್ತಾರೆ ಅಂತಂದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅನ್ನುವಂತ ಒಂದು ಸ್ಲೋಗನ್ ಕೇಳಿಸ್ಕೋಬೇಕು. ಅವ್ರು ಎಲ್ಲಾದ್ರೂ ಬರ್ಲಿ ಈ ಸಂದೇಶವನ್ನ ನೀವು ರಾಜ್ಯದ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ವಿದೇಶಿಗಳಿಗೆ ಹರಡಿ. ಇದನ್ನ ಮಾಡಿದ್ರೆ ಒಳ ಮೀಸಲಾತಿ ಜಾರಿ ಆಗೋದು. ಸುಮ್ಮನೆ ಅಲ್ಲೋಗಿ ಹಣ ಮಾತಾಡ್ಕೊಂಡು ಬರೋಣ ಅಂದ್ರೆ ಇಲ್ಲ, ಮಾತಾಡ್ಕೊಂಡು ಬರೋಣ ಅಂದ್ರೆ ಏನೋ ಸ್ವಾರ್ಥ ಮಾಡ್ತಾ ಇದ್ದೀರ ಅಂತ ಅರ್ಥ. ಒಳ ಮೀಸಲಾತಿಯ ವಿರೋಧಿಗಳನ್ನ ನೀವು ಮುಂದೆ ಇಟ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ದೀರಿ. ಆದ್ರೆ ಒಳ ಮೀಸಲಾತಿ ಬರುವಾದವ್ರನ್ನ ಗಟ್ಟಿ ಧ್ವನಿಯಿಂದ ಕೇಳೋ ಜೊತೆಗಿಟ್ಕೊಳ್ಳೋದು ಅಂದ್ರೆ ನೀವು ಷಡ್ಯಂತ್ರದ ಭಾಗವಾಗಿದ್ದೀರಿ ಅಂತ ಅರ್ಥ. ಒಂದು ಕಠೋರವಾದಂತ ಸತ್ಯವನ್ನ ಹೇಳ್ತೀನಿ, ಬೇಜಾರನ್ನ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಇಷ್ಟೆಲ್ಲ ಮಾತಾಡ್ತಾರೆ ಬೇಜಾರ್ ಮಾಡ್ತಾ ಇರ್ತೀರಾ. ನೀವು ಸತ್ತೋಗಿದ್ದೀರಾ ಅನ್ನೋದು ಕೂಡ ನೀವು ಬೇಜಾರ್ ಮಾಡ್ಕೊತಾ ಇಲ್ಲ. ನಾವು ಬದುಕಿದ್ದೀವಿ ಅಂತ ಒಂದ್ಸಲಿ ದುಡ್ಡಿದ್ರೆ ಗೊತ್ತಾಗ್ತದೆ ನನಗೆ.
ಇಲ್ಲ, ನಮ್ಮ ಹೋರಾಟದ ಧ್ವನಿ ಆತ್ಮ ಎಲ್ಲವನ್ನೂ ಸಮಾಧಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸತ್ತ ಹೆಣಗಳ ತರ ಓಡಾಡ್ತಾ ಇದೆ. ಇನ್ನೊಂದು ಕಡು ಸತ್ಯ ಹೇಳ್ತೀನಿ ಕೇಳಿ, ಕಳೆದ 30 ವರ್ಷಗಳ ಒಳ ಮೀಸಲಾತಿಯ ಹೋರಾಟದ ಪ್ರತಿಫಲವಾಗಿ ಇವತ್ತು ಕೋರ್ಟ್ ತೀರ್ಮಾನ ಕೊಟ್ಟಿರೋದು ಯಾರೇ ದಯಾಭಿಕ್ಷೆಯಿಂದ ಅಲ್ಲ. ಅದು ಯಾರು ನಮಗೆ ಭಿಕ್ಷೆ ಕೊಟ್ಟಿದ್ದಲ್ಲ, ಹೋರಾಟದಿಂದ, ಕಾನೂನು ಹೋರಾಟದಿಂದ ತಕ್ಕಿದ್ದು. ಆ ಕಾನೂನು ಹೋರಾಟದ ಹಿಂದೆ ನಾನು ಆಗಲೇ ಹೇಳಿದಂತೆ ಎಲ್ಲಾ ರೀತಿಯ ಹೋರಾಟ, ಕಿರ್ಚಾಟ, ಅರ್ಚಾಟ, ಅರೆವೆಂತೆ, ತಲೆ ಓಡಿಸ್ಕೊಂಡಿದ್ದು, ಸೈಕಲ್ ಜಾತ, ಕಾಲ್ನಡಿಗೆ ಜಾತ, ಉರುಳು ಸೇವೆ, ಗೆರಾವಳು, ಇದರಲ್ಲಿ ಒದೆ ತಿಂದೋರೆಷ್ಟು ಬಿಟ್ಟೋರೆಷ್ಟು. ತುಮಕೂರಿನಲ್ಲಿ ಒಂದು ಹೋರಾಟ ಆಗುತ್ತೆ. ಅವತ್ತಿನ ಕಾಂಗ್ರೆಸ್ಸಿನ ಅಧಿನಾಯಕ ಸೋನಿಯಾ ಗಾಂಧಿ ಅವರು ಬರ್ತಾರೆ. ಅಲ್ಲಿ ಎಂಎಲ್ಎಸ್ ಹೋಗಿ ಕಪ್ಪು ಓಟ ಪ್ರದರ್ಶನ ಮಾಡಿ ಕಿರಿಸ್ತಾರೆ. ಅವ್ರನ್ನ ಪೊಲೀಸರು ಸಹಾಯ ಕೊಡ್ಬೇಕು. ಆ ಎತ್ತಿನ ನೆನ್ಸ್ಕೊಳ್ಳಿ ಒಂದ್ಸರಿ, ಯಾಕೋಸ್ಕರ ಮಾಡಿದವರಲ್ಲ, ಯಾರಿಗೋಸ್ಕರ ಮಾಡಿದವರು, ಯಾರಿಗೋಸ್ಕರ ಕೈಕಾಲು ಮುಟ್ಬಿಟ್ಟಿದ್ದು, ಯಾರಿಗೋಸ್ಕರ ರಕ್ತ ಹಾಕ್ಸಿದ್ದು? ನಮಗೋಸ್ಕರ. ನಮ್ಗೇನೋ ಸಿಗುತ್ತೆ, ನಮ್ಮ ಮಕ್ಕಳಿಗೇನೋ ಸಿಗುತ್ತೆ. ಒಳ ಮೀಸಲಾತಿಯ ಹೋರಾಟದ 30 ವರ್ಷಗಳ ಏನು ಆಡಳಿತಿದೆಯಲ್ಲ, ಇದು ಭಿಕ್ಷೆ ಅಲ್ಲ, ನಮ್ಮ ಹೋರಾಟ. ಈ ಹೋರಾಟದ ಎಲ್ಲ ಪ್ರತಿಫಲವನ್ನ ಗಂಡು ಬೇರೆಯವರಿಂದ ಕಥೆ ಹೇಳ್ಕೊಂಡು ಕೂತಿದ್ದು ಒಳ ಮೀಸಲಾತಿ ವಿರೋಧಿಗಳಿದಾರಲ್ಲ, ಅವರ ಇವತ್ತಿನ ರಂಗ ಪ್ರವೇಶಕ್ಕೆ ಅವ್ರ ಬಾರಿಗೆ ಆಗೋದಿಲ್ಲ. ಇವತ್ತು ನಾನು ನೆರವೇರಿದೆ ಬಿಚ್ಚುವರೆ. ಇವತ್ತು ಒಳ ಮೀಸಲಾತಿಯ ಹೋರಾಟದ ರಂಗಕ್ಕೆ ದೇವರು ಮಹಾದೇವರು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಈಗ ಮುಖ್ಯಮಂತ್ರಿಗೆ ಪತ್ರ ಕೊಡಕ್ಕೆ ಹೋಗೋಣ ಅಂತ ನನ್ನ ತಾಯಿ ಮೇಲೆ ರಕ್ತದಲ್ಲಿ ಬರ್ಕೊಟ್ಬಿಡ್ತೀನಿ. ಈ ಹೋರಾಟದ ಮುಂದಾಳತ್ವವನ್ನು ನೀವು ಹೊರಕೊಟ್ಟು ಒಳ ಮೀಸಲಾತಿಯನ್ನು ಜಾರಿಗೆ ಬಳಸ್ಕೊಟ್ಟು